ಉನ್ನತ ಶಿಕ್ಷಣ ಸಚಿವರು ನೋಡಲೇಬೇಕಾದಂಥ ಸ್ಟೋರಿ ಇದು. ಮೈಸೂರು ವಿವಿಯಿಂದ ಬೇರ್ಪಟ್ಟ ಹಾಸನ ವಿವಿಯ ಒಂದು ಹೊಸ ಕಥೆ. ಇದು ಸಣ್ಣ ಕಥೆಯಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರದ ಕಥೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಹಾಸನ ವಿವಿಯಲ್ಲಿ ನಡೆದಿದೆಯಾ ಬ್ರಹ್ಮಾಂಡ ಭ್ರಷ್ಟಾಚಾರ? ಮೈಸೂರು ವಿವಿಯಿಂದ ಬೇರ್ಪಟ್ಟ ನಂತರ ಹಾಸನ ವಿವಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವ ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಆನ್ಸರ್ ಶೀಟ್ನಲ್ಲಿ ಭ್ರಷ್ಟಾಚಾರ ಆಗಿದೆ. ಸಿಂಡಿಕೇಟ್ ಸದಸ್ಯ ಅನೇಕಲ್ ದೊಡ್ಡಯ್ಯ ಈ ಬಗ್ಗೆ ಆರೋಪ ಮಾಡ್ತಿದ್ದಾರೆ. ಆನ್ಸರ್ ಶೀಟ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ 1 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕಿದ್ರೆ ಟೆಂಡರ್ ಕರಿಬೇಕು. ಆದರೆ ಇಲ್ಲಿ ಕಾನೂನು ಮೀರಿ ಭ್ರಷ್ಟಾಚಾರವನ್ನೇ ಎಸಗಿದ್ದಾರೆ. ಜೊತೆಗೆ ವಿವಿಯ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ವಿವಿ ಸಿಂಡಿಕೇಟ್ ಸದಸ್ಯ ಅನೇಕಲ್ ದೊಡ್ಡಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ಒದಗಿಸಿಲ್ಲ, ಶಿಷ್ಟಾಚಾರ ಪಾಲನೆ ಆಗಿಲ್ಲ, ಸಿಂಡಿಕೇಟ್ ಸದಸ್ಯನಾದ ನನಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ, ವಿಸಿ ಮತ್ತು ರಿಜಿಸ್ಟ್ರಾರ್ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಭ್ರಷ್ಟಾಚಾರವನ್ನು ಬಯಲಿಗೆಳೆಯೋದಕ್ಕೆ ಅನೇಕಲ್ ದೊಡ್ಡಯ್ಯ ಶ್ರಮಿಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯಪಾಲರ ಗಮನಕ್ಕೂ ಕೂಡ ತಂದಿದ್ದಾರಂತೆ. ಇಲಾಖೆಯ ಕಾರ್ಯದರ್ಶಿಗೂ ಕೂಡ ದೂರು ಕೊಡೋದಕ್ಕೆ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರಂತೆ. ಹಾಸನ ಯೂನಿವರ್ಸಿಟಿ ಪ್ರಾರಂಭ ಆಗಿ 2 ವರ್ಷಗಳು ಕಳೆದಿದೆ. ಇಲ್ಲಿನ 2 ವರ್ಷಗಳಲ್ಲಿ ನಾನೊಂದು 3 ಮೀಟಿಂಗ್ಗಳಲ್ಲಿ ನಾನು ಅಟೆಂಡ್ ಮಾಡಿದ್ದೀನಿ. ಇಲ್ಲಿರ್ತಕ್ಕಂಥ ಅನೇಕ ಲೋಪದೋಷಗಳನ್ನು ಸರಿಪಡಿಸ್ಕೋಬೇಕು ಅಂತೇಳಿ ಅನೇಕ ಬಾರಿ ಸಿಂಡಿಕೇಟ್ ಸಭೆಗಳಲ್ಲಿ ಅವ್ರಿಗೆ ನಾವು ಪ್ರಸ್ತಾವನೆ ಮಾಡಿ ಯಾವ್ಯಾವ ವಿಚಾರಗಳಲ್ಲಿ ಕಾನೂನಿನ ವ್ಯಾಪ್ತಿಯ ಹೊರಗಡೆ ಇದ್ದಾರೆ ಆ ಎಲ್ಲವನ್ನು ಕಾನೂನಿನ ಒಳಗೊಂಡಂತೆ ಕೆಲಸ ಮಾಡಬೇಕು ಅಂತೇಳಿ ಸಿಂಡಿಕೇಟ್ ಸಭೆಗಳಲ್ಲಿ ಪ್ರತಿ ಸಾರಿ ಹೇಳಿದ್ರೂ ಸಹ ಅವರು ಯಾವುದೇ ರೀತಿಯಾದಂಥ ತಿದ್ದುಕೊಳ್ಳದೆ ಅನೇಕ ಸರ್ಕಾರಿ ಲೋಪಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಒಂದು 7 ದಿವಸಕ್ಕೆ ಮೊದಲು ನಮಗೆ ಅಜೆಂಡಾ ಕೊಡಬೇಕು. ಏನು ಸಿಂಡಿಕೇಟ್ ಸಭೆಯಲ್ಲಿ ಯಾವ್ಯಾವ ವಿಚಾರಗಳನ್ನ ಚರ್ಚೆಗೆ ಬರುತ್ತೆ ಅದನ್ನೆಲ್ಲನೂ 7 ಡೇಸ್ ಬಿಫೋರ್ ಅಜೆಂಡಾ ಕೊಡಬೇಕು. ಅಜೆಂಡಾನೂ ಕೊಟ್ಟಿಲ್ಲ. ಏಕಾಏಕಿ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಅನೇಕಲ್ ದೊಡ್ಡಯ್ಯನವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನೇಕಲ್ ದೊಡ್ಡಯ್ಯನವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ವಿವಿ ಸಿಂಡಿಕೇಟ್ ಸದಸ್ಯರು ನೀವು, ಹಾಸನ ವಿವಿದು. ಆದರೆ ಹಾಸನದಲ್ಲಿ ಏನೋ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ ಅಂತ ಆರೋಪ ಮಾಡ್ತಿದ್ದೀರಿ. ಏನ್ ನಡೀತಿದೆ ಸರ್? ಏನ್ ನಿಮ್ಮ ಆರೋಪ? ಸರ್, ಈಗ ಕಳೆದ 2 ವರ್ಷದಿಂದ ಈ ಹಾಸನ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿದೆ. ನಾನು ಒಂದು 7 ತಿಂಗಳಿನಿಂದ ಅಲ್ಲಿ 7-8 ತಿಂಗಳಿಂದ ಸಿಂಡಿಕೇಟ್ ಸದಸ್ಯನಾಗಿದ್ದೀನಿ. ನಾನು 2-3 ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ್ದೀನಿ. ಆದ್ರೆ ಈ ಒಂದು ಹೊಸ ರಿಜಿಸ್ಟರ್ ಬಂದ ನಂತರ ಇಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ, ಇಲ್ಲಿ ಸಂವಿಧಾನ ಪಾಲನೆ ಆಗ್ತಾ ಇಲ್ಲ. ನೋಡಿ, ಇಡೀ ದೇಶಾದ್ಯಂತ ರಾಷ್ಟ್ರಪತಿ ಭವನದಿಂದ ಗ್ರಾಮ ಪಂಚಾಯತಿ ತನಕ ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಆದೇಶ ಇದೆ. ಕಾಟಾಚಾರಕ್ಕೂ ಸಹ ಅಲ್ಲೊಂದು ಅಂಬೇಡ್ಕರ್ ಫೋಟೋ ಇಟ್ಟು ಆಚರಣೆ ಮಾಡ್ತಿರತಕ್ಕಂಥ ದುರ್ದೈವ ಪರಿಸ್ಥಿತಿಗೆ ಇವತ್ತು ಹಾಸನ ವಿಶ್ವವಿದ್ಯಾನಿಲಯ ಬಂದಿದೆ. ಇದು ಅಷ್ಟೇ ಅಲ್ಲ ಸರ್, ನಾನ್ ಕೇಳಿರ್ತಕ್ಕಂಥದ್ದು ನೋಡಿ, ನಾವು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರು ನಾನು ಪ್ರಶ್ನೆ ಮಾಡ್ತೀನಿ ನೇರವಾಗಿ. ಎಲ್ಲಿ ಪುಂಖಾನುಪುಂಖವಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಅಲ್ಲಿರ್ತಕ್ಕಂತಹ 42 ಜನ ಒಂದೇ ಕ್ಯಾಂಪಸ್ ನಲ್ಲಿ 42 ಜನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಸಾಮಾಜಿಕ ನ್ಯಾಯ ಏನಿಲ್ಲ, ಸೋಷಿಯಲ್ ಜಸ್ಟಿಸ್ ಇಲ್ಲ. ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿ, ಅಲ್ಲಿರ್ತಕ್ಕಂಥ ಅಪ್ಲೈ ಮಾಡಿರ್ತಕ್ಕಂಥ ಏನು ಬಡ ನಿರುದ್ಯೋಗಿಗಳಿದ್ದಾರೆ, ಅವ್ರಿಗೆ ಯಾರಿಗೂ ಉದ್ಯೋಗ ಕೊಡಕ್ಕೆ ತಯಾರಿಲ್ಲ. ಒಂದೇ ವರ್ಗಕ್ಕೆ ಸೀಮಿತ ಆಗಿದೆ. ರಿಜಿಸ್ಟರ್ ಮತ್ತೆ ವಿಸಿ ಏನ್ ಮಾಡಿದ್ದಾರೆ, ತನಗೆ ಯಾರು ಬೇಕೋ, ತನಗೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಯಾರು ಈಡೇರ್ತಾರೋ ಅಂತವ್ರಗಳಿಗೆ ಅಲ್ಲಿ ಉದ್ಯೋಗ ಕೊಡುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇದನ್ನ ನಾನು ನನ್ನ ಸ್ವತಃ ಲೆಟರೇಟ್ ಅಲ್ಲಿ 1 ತಿಂಗಳಿಂದ ನೀವು ಯಾರ್ಯಾರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀರಾ, ಯಾವ ಮಾನದಂಡದ ಆಧಾರದ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀರಾ, ನೀವು ವರದಿ ಕೊಡಿ ಅಂತ ಕೇಳಿದ್ರೆ ಇದುವರೆಗೂ ನಾನು ಉತ್ತರ ಕೊಡಕ್ಕೆ ತಯಾರಿಲ್ಲ. 2 ಸಭೆಗಳನ್ನು ಕರೆದು, ವಿಶೇಷವಾಗಿ ಜನವರಿ 17ಕ್ಕೆ ಸಭೆ ಕರೀತಾರೆ. ಅದನ್ನ ಆಟೋಮೆಟಿಕಲಿ ಹಾಗೆ ಮುಂದೂಡ್ಬಿಡ್ತಾರೆ. ಮತ್ತೆ ಅದೇ ಸಭೆಯನ್ನ ಜನವರಿ 24ಕ್ಕೆ ಕರೀತಾರೆ. ಈಗ ಕೇವಲ 12 ಗಂಟೆ ಮೊದಲು 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಒಂದು ಲೆಟರ್ನ ವಾಟ್ಸಪ್ ಅಲ್ಲಿ ಕಳಿಸಿ ಸಭೆ ಮುಂದೂಡಲಾಗಿದೆ ಅಂತಾರೆ. ಅಂದ್ರೆ ಇದೆಲ್ಲ ಅರ್ಥ ಏನಂದ್ರೆ ಇಲ್ಲೇನೋ ಗೋಲ್ಮಾಲ್ ನಡೆದಿದೆ, ಇಲ್ಲೇನೋ ಭ್ರಷ್ಟಾಚಾರ ಆಗಿದೆ ಅನ್ನೋದೇ ತಾನೇ ಅರ್ಥ ಆಗ್ತದೆ. ನಾನ್ ಕೇಳಿರ್ತಕ್ಕಂಥ ಒಬ್ಬ ಸಿಂಡಿಕೇಟ್ ಸದಸ್ಯ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಈ ವಿಸಿ ಮತ್ತು ರಿಜಿಸ್ಟರ್ ತಯಾರಿಲ್ಲ ಅಂದ್ರೆ ಇದನ್ನ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ಇದಿಷ್ಟೇ ಅಲ್ಲ ಸರ್, ಇಲ್ಲಿ ಏನಾಗ್ತಾ ಇದೆ ನೋಡಿ, ಅಲ್ಲಿ ಈಗ ಬಂದಿರ್ತಕ್ಕಂಥ ರಿಜಿಸ್ಟ್ರಾರ್ ಇದಾರಲ್ಲ, ಇವ್ರಿಗೆ ನಾವೇನೋ ಬಹಳ ಸುಪೀರಿಯರ್, ನಾವು KS ಅಧಿಕಾರಿ, ನಾನು ಹೇಳ್ದಂಗೆ ನಡಿಬೇಕು, ಇದು ಇವ್ರ ಮನೆ ಆಸ್ತಿಗೆ ನಾವ್ ಯಾರು ಕೇಳ್ತಾ ಇಲ್ಲ ಸರ್. ನಾವ್ ಯಾರು ಇವ್ರ ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಹೋಗಿರಲಿಲ್ಲ. ಇವ್ರು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸಾರ್ವಜನಿಕರ ಮಧ್ಯೆ ಆಗ್ಲಿ, ಸಿಂಡಿಕೇಟ್ ಸದಸ್ಯರ ಮಧ್ಯೆ ಆಗ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದೇ ಆ ಯಪ್ಪನ್ ಗೊತ್ತಿಲ್ಲ. ಇವತ್ತು ನಿನ್ನೆ ಏನಾಗಿದೆ, ನಾನು ಇಷ್ಟೆಲ್ಲ ಪ್ರಶ್ನೆ ಮಾಡಿದ್ಮೇಲೆ ಪಾಪ ಬಡ ಉಪನ್ಯಾಸಕರನ್ನ ನನ್ನ ವಿರುದ್ಧ ಎತ್ಕಟ್ಟಿ ಆ ಕ್ಯಾಂಪಸ್ ಒಳಗಡೆ ಸ್ಟ್ರೈಕ್ ಮಾಡಿಸ್ತಾರೆ ಸರ್ ಈ ಪುಣ್ಯಾತ್ಮ. ಇಲ್ಲಾಂದ್ರೆ ನೀವು ಸ್ಟ್ರೈಕ್ ಮಾಡಿಲ್ಲ ಅಂದ್ರೆ ನಿಮ್ನೆಲ್ಲಾರನು ವಜಾ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ. ಪಾಪ ಅವರು ನನ್ನ ಹತ್ರ ಫೋನ್ ಮಾಡಿ ಅನ್ಕೊಂತಾರೆ, ಸರ್ ಏನ್ ಮಾಡೋದು ಸರ್, ನಾವ್ ಈ ಕಡೆ ಮಾತಾಡೋಂಗಿಲ್ಲ, ಸುಮ್ನಿರೋಂಗಿಲ್ಲ, ಮುಂದಿನ ದಿನಗಳಲ್ಲಿ ನಮ್ಗೆ ತೆಗೆದಾಕ್ತಾರೆ, ಅವ್ರ ಪರ ನಾವು ಮಾತಾಡಿಲ್ಲ ಅಂದ್ರೆ ಅವರೇ ಫೋನ್ ಮಾಡಿ ಅವಲಕ್ಕಂತಾರೆ. ಇಂಥ ಪರಿಸ್ಥಿತಿಗೆ ಇವತ್ತು ವಿಶ್ವವಿದ್ಯಾನಿಲಯ ತಂದು ದೂಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹಗರಣಗಳಾಗಿದೆ. ಇನ್ನೂ ಒಂದು ವಿಶೇಷ ಹೇಳ್ತೀನಿ ಸರ್,
ಕ್ವಶನ್ ಪೇಪರ್ ಆನ್ಸರ್ ಶೀಟ್ಗೆ ಸುಮಾರು 70 ಲಕ್ಷ ಕೊಟ್ಟು ಖರೀದಿ ಮಾಡಿದ್ದಾರೆ. ನೀವು ಯಾವಾಗ ಟೆಂಡರ್ ಕರೆದ್ರಿ, ಟೆಂಡರ್ ನಲ್ಲಿ ಏನೆಲ್ಲ ಅಂಶಗಳನ್ನ ಜೋಡಿಸಿದ್ರಿ, ಎಷ್ಟು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ಅಂಕಿ ಅಂಶ ಕೊಡಿ ಅಂತ ಹೇಳಿ ನಾನು ನನ್ನ ಲೆಟರ್ ಅಲ್ಲಿ ಕೇಳಿದ್ರೆ 1 ತಿಂಗಳಾದ್ರೂ ಉತ್ತರ ಕೊಡಿಲ್ಲ ಸರ್. ಯಾರೋ ಖಾಸಗಿಯವರಿಗೆ ಆದಿತ್ಯ ಲೋಗರಿಗೆ 70 ಲಕ್ಷ ರೂಪಾಯಿ ಟೆಂಡರ್ ವಿತೌಟ್ ಟೆಂಡರ್ ಕೊಟ್ಟಿದ್ದಾರೆ ಸರ್. ಇದನ್ನ ಭ್ರಷ್ಟಾಚಾರ ಅಂತೀರಾ ಅಲ್ಲ ಅಂತೀರಾ ಸರ್? ಈ ರೀತಿ ವಿಶ್ವವಿದ್ಯಾನಿಲಯ ಏನು ಬೆಳೆಯೋತಿರ ಮೊಳಕೆಯಲ್ಲಿ ಅಂತ ಏನ್ ಹೇಳ್ಬೇಕಾಗಿತ್ತು, ಅದನ್ನ ಒಂದು ಆಶಾದಾಯಕವಾಗಿ ಬರ್ಬೇಕಾಗಿತ್ತು. ಆ ದಿಕ್ಕಿನಲ್ಲಿ ಈ ರಿಜಿಸ್ಟರ್ ಮತ್ತು ಬಿಸಿ ಅವರು ಈ ವಿಶ್ವವಿದ್ಯಾನಿಲಯನ ಅಧಂಪತನಕ್ಕೆ ತಗೊಂಡೋಗಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ನನ್ನ ಎಲ್ಲಾ ವಿಚಾರಗಳನ್ನು ಈಗಾಗಲೇ ಮಾನ್ಯ ಗವರ್ನರ್ ತಂದಿದ್ದೀನಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಗಮನಕ್ಕೆ ತಂದಿದ್ದೀನಿ. ನಾನು ಇದೇ ಗುರುವಾರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ KN ರಾಜಣ್ಣ ಅವ್ರ ಗಮನಕ್ಕೂ ಸಹ ತರ್ತೀನಿ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ನನ್ನ ವಿರುದ್ಧ ಯಾರೆಲ್ಲಾರನ್ನು ಹೆದ್ಕಟ್ಟಿ ನನ್ನ ಧ್ವನಿನ ಅಡಗಿಸ್ಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ನನ್ನ ಧ್ವನಿ ಯಾವತ್ತೂ ಅಡಗಲ್ಲ. ಮಾನ್ಯ ರಿಜಿಸ್ಟರ್ ಅವರೇ, ನಿಮ್ಗೆ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಆನೇಕಲ್ ದೊಡ್ಡಯ್ಯನವ್ರು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.